ಅಗ್ನಿ ಮನಸ್ಸಿನಲ್ಲಿ ಅಂದ್ಕೊಳ್ತಿರ್ತಾನೆ, ಇಷ್ಟು ಬೇಗ ಇವಳಿಗೆ ಹೀಗಾಗೋದಕ್ಕೆ ಯಾವುದೋ ಬಲವಾದ ಕಾರಣ ಇದ್ದೇ ಇರುತ್ತೆ. ಆದರೆ ಅದೇನು ಅಂತ ಆಲೋಚನೆ ಮಾಡ್ತಿರುವಾಗಲೇ ಮಲಗಿದ್ದ ನೇಹಾ ವರ್ಮನ ಕಡೆ ನೋಡ್ತಾಳೆ. ವರ್ಮ ಕೂಡ ಅವಳ ಕಡೆ ನೋಡ್ತಾನೆ. ಅಗ್ನಿ ತಕ್ಷಣ ವರ್ಮನ ಕಡೆ ತಿರುಗಿದ ಕೂಡಲೇ ವರ್ಮ ನೇಹಾಳನ್ನು ನೋಡದೆ ಮುಖ ತಿರುಗಿಸ್ಕೊಳ್ತಾನೆ. ಇವರಿಬ್ಬರು ಮಾಡಿದ್ದನ್ನು ನೋಡಿ ಏನೋ ನಡೀತಿದೆ ಅಂತ ಅಗ್ನಿಗೆ ಅರ್ಥ ಆಗುತ್ತೆ. ಇಲ್ಲಿವರೆಗೆ ಅವನ ಮನಸ್ಸಲ್ಲಿ ಅನುಮಾನ ಮಾತ್ರ ಇತ್ತು, ಆದರೆ ಈಗ ಇವರು ವರ್ತನೆ ನೋಡಿ ಏನೋ ಪ್ಲ್ಯಾನ್ ನಡೀತಿದೆ ಅಂತ ಗಟ್ಟಿಯಾಗಿ ನಂಬ್ತಾನೆ. ಅಗ್ನಿ ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ ಜೊತೆ ಮಾತಾಡಿ ನೇಹಾಗೆ ಪ್ರಜ್ಞೆ ಬಂದ ಮೇಲೆ ಅವಳ ಹತ್ರ ಬರೋ ಅಷ್ಟು ತುಂಬ ಸಮಯ ಹಿಡಿಯುತ್ತೆ. ಅವಳ ಹತ್ರ ಕೂತು ಅವಳ ಪರಿಸ್ಥಿತಿನ ಪರೀಕ್ಷಿಸಲು ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗಾಗಿ ಆ ರಾತ್ರಿ ಅಗ್ನಿಗೆ ತುಂಬ ವೇಗವಾಗಿ ಕಳೆದು ಹೋಗ್ತಿದೆ ಅನಿಸ್ತಿದೆ. ಒಂದು ಕಡೆ ಗ್ರಹಣ ಮುಗಿತಾ ಬರ್ತಿದೆ, ಇನ್ನೊಂದು ಕಡೆ ಈ ಪರಿಸ್ಥಿತಿಯಲ್ಲಿ ನೇಹಾಳನ್ನು ಬಿಟ್ಟು ಹೋಗೋದಕ್ಕೆ ಅವನಿಗೆ ಮನಸ್ಸಿಲ್ಲ. ಅಗ್ನಿಗೆ ಒಮ್ಮೆ ಅನುಮಾನ ಬಂತು ಅಂದರೆ ಅವನು ಪ್ರತಿ ಸಣ್ಣ ವಿಷಯವನ್ನು ಹೇಗೆ ಪರೀಕ್ಷಿಸ್ತಾನೆ ಅಂತ ನೀವೇ ಆಲೋಚಿಸಿ. ಅಗ್ನಿ ಅಷ್ಟು ಶಾರ್ಪ್ ಇದ್ದಾನೆ. ಇಲ್ಲಿ ಹೀಗಿರಲು ಅಗ್ನಿ ನೇಹಾ ಜೊತೆ ಒಂಟಿಯಾಗಿ ಮಾತಾಡಲು ಪ್ರಯತ್ನಿಸ್ತಿದ್ದಾನೆ. ಯಾಕಂದರೆ ಹಾಗೆ ಮಾಡಿದರೆ ಮಾತ್ರ ನಿಜಕ್ಕೂ ವಿಷಯ ಏನಂತ ಕಂಡು ಹಿಡಿಯೋದಕ್ಕೆ ಸಾಧ್ಯ. ಆದರೆ ವರ್ಮನನ್ನು ಬೇಕಂತಲೇ ಹೊರಗೆ ಕಳಿಸ್ತಿದ್ದಾನೆ ಅಂತ ಅವನಿಗೆ ತಿಳಿದರೆ ಅವನು ಯಾವುದಾದ್ರೂ ಸಾಕು ಹೇಳಿ ಇಲ್ಲೇ ಇರ್ತಾನೆ. ಅದಕ್ಕೆ ಹೇಗಾದರೂ ವರ್ಮನನ್ನು ಹೊರಗೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಅತ್ತ ಸಖಿ ಒಂದು ರೀತಿಯಲ್ಲಿ ತುಂಬ ನೋವಿನಲ್ಲಿದ್ದಾಳೆ. ಯಾಕಂದರೆ ತನಗೆ ತಿಳಿಯದಂತೆ ಅವಳು ವರ್ಮನನ್ನು ಇಷ್ಟಪಟ್ಟಿದ್ದಾಳೆ. ಅದು ಅವನ ಜೊತೆ ಶಾರೀರಿಕವಾಗಿ ಒಂದಾದಕ್ಕೋ ಅಥವಾ ಅವನ ತನ್ನಷ್ಟು ಪ್ರೀತಿಸಿದಕ್ಕೋ ಅವಳಿಗೆ ತಿಳಿದಿಲ್ಲ. 2 ದಿನ ವರ್ಮನ ಜೊತೆ ಮಾತಾಡದೇ ಇರೋದಕ್ಕೆ ಅವಳಿಗೆ ಹುಚ್ಚಿಡ್ದಂತಾಗ್ತಿದೆ. ಅಷ್ಟು ಹತ್ತಿರವಾಗಿದ್ದ ವ್ಯಕ್ತಿ ಒಮ್ಮೆಲೆ ದೂರ ಹೋದಂತೆ ಅನ್ನಿಸ್ತಿದೆ. ಅವನನ್ನು ಮತ್ತೆ ನನ್ನ ಜೀವನಕ್ಕೆ ಆಹ್ವಾನಿಸಿದ್ರೆ ನನ್ನ ಮನಸ್ಸನ್ನು ಮತ್ತೆ ಒಡಿತಾನೋ ಏನೋ ಎಂಬ ಭಯ ಅವಳಲ್ಲಿದೆ. ಹಾಗೆ ಒಬ್ಬ ವ್ಯಾಂಪೈರ್ ಒಬ್ಬ ಮನುಷ್ಯನ ಜೊತೆ ಇರಬಹುದಾ? ಆ ವಿಷಯ ಯೋಚಿಸಿದ ನಾನು ಅವನ ಜೊತೆ ಶಾರೀರಿಕವಾಗಿ ಹೇಗೆ ಒಂದಾದೆ ಅಂತ ಪದೇ ಪದೇ ಆಲೋಚಿಸ್ತಾ ಕೂತಿರ್ತಾಳೆ. ಎಷ್ಟು ಆಲೋಚಿಸಿದ್ರೂ ಅವಳ ಮನಸ್ಸು ವರ್ಮನ ಜೊತೆ ಸೇರಲು ಹೇಳ್ತಿದೆಯೇ ಹೊರತು ಬಿಟ್ಟು ಹೋಗೋದಕ್ಕೆ ಒಪ್ತಿಲ್ಲ. ಅಗ್ನಿ ವಿಷಯಕ್ಕೆ ಬಂದರೆ ಯಾವುದೋ ನೆಪ ಹೇಳಿ ವರ್ಮನನ್ನು ಇಲ್ಲಿಗೋ ಕಳಿಸ್ತಾನೆ. ನೇಹಾ ಪಕ್ಕದಲ್ಲಿ ಕೂತು ಅವಳ ಕೈ ಹಿಡಿದು ಮುದ್ದು ಮಾಡಿ, ನನ್ನ ಕ್ಷಮಿಸು, ನಿನಗೀಗಾಗೋದಕ್ಕೆ ನಾನೇ ಕಾರಣ ಅಲ್ವಾ? ಆದರೆ ಏನು ಮಾಡಲಿ, ನಿನಗೆ ದೂರ ಆಗಿ ನಾನು ಇರಲಾರೆ. ನಿನ್ನ ಜೊತೆ ಇರೋ ಪ್ರತಿ ಕ್ಷಣ ನಿನಗೆ ತುಂಬ ಹತ್ತಿರ ಆಗಬೇಕನ್ಸುತ್ತೆ. ಅದು ನಿನಗೆ ಹೇಳಿದ್ರೂ ಅರ್ಥ ಆಗಲ್ಲ. ಇಂಥ ಫೀಲಿಂಗ್ ನನಗೆ ಯಾರ ಮೇಲೂ ಬರಲಿಲ್ಲ, ಕೇವಲ ನಿನ್ನ ಮೇಲೆ ಮಾತ್ರ. ಅದು ನಿನಗೂ ಗೊತ್ತು. ನಾನು ಫೀಲಿಂಗ್ಸ್ ತಡ್ಕೊಳ್ಳಲಾಗದೆ ಹಾಗೆ ಮಾಡಿದೆ. ಆದರೆ ಇನ್ನು ಮುಂದೆ ಏನೂ ಆಗಲ್ಲ. ಇದಕ್ಕೆ ಕಾರಣ ನಾನೇ ಆಗಿದ್ದರಿಂದ ನನ್ನ ಕ್ಷಮಿಸು ಅಂತ ಕಣ್ಣೀರು ಹಾಕ್ತಾ ನೋವಿನಿಂದ ಹೇಳ್ತಾನೆ ಅಗ್ನಿ. ಒಂದೇ ಸಮನೆ ನೇಹಾಗೆ ತುಂಬ ಬೇಸರ ಆಗುತ್ತೆ. ಅಗ್ನಿ ಹಾಗಿರೋದನ್ನು ಅವಳಿಗೆ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ನೇಹಾಗೆ ಅಗ್ನಿ ಅಂದರೆ ತುಂಬ ಇಷ್ಟ ಇರೋದ್ರಿಂದ ಅವನನ್ನು ನೋಯಿಸೋದು ಅವಳಿಗೆ ಇಷ್ಟ ಇಲ್ಲ. ಬೆಡ್ ಮೇಲಿಂದ ಮೆಲ್ಲನೆ ಎದ್ದು ಅಗ್ನಿಯನ್ನು ತಪ್ಕೊಳ್ತಾಳೆ. ಎದ್ದು ನೇಹಾಗೆ ಅಗ್ನಿ ತನ್ನ ಕೈಗಳನ್ನು ಸಪೋರ್ಟ್ ಕೊಟ್ಟು ಗಟ್ಟಿಯಾಗಿ ಇಟ್ಕೊಳ್ತಾನೆ. ತನ್ನ ಕೈಗಳನ್ನ ಎತ್ತಲು ಶಕ್ತಿ ಇಲ್ದಿದ್ರು ಬಲವಂತವಾಗಿ ಕೈ ಎತ್ತಿ ಅಗ್ನಿ ಕಣ್ಣೀರು ಒರೆಸಿ ಅವನನ್ನು ಹಗ್ ಮಾಡ್ಕೊಳ್ತಾಳೆ. ಅವನ ಕಿವಿ ಹತ್ರ, ಬೇಸರ ಪಡಬೇಡ, ನಿನ್ನನ್ನು ಹೀಗೆ ನೋಡೋದಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಂತಾಳೆ. ಬೇಸರ ಪಡದೆ ಹೇಗೆಲ್ಲಿ, ನಾನು ದಿನ ನಿನ್ನನ್ನು ನೋಡುತ್ತಲೇ ಇದ್ದೆ ಅಲ್ವಾ? ಆದರೆ ಯಾಕೆ ನಿನಗೆ ಹೀಗಾಯಿತು ನಂಗೆ ಅರ್ಥ ಆಗ್ತಿಲ್ಲ. ನನ್ನಿಂದ ಇದು ನಡೀತು ಎಂಬ ನೋವು ಒಂದು ಕಡೆ, ಆದರೆ ನೀ ಇಷ್ಟು ಕುಗ್ಗಿ ಹೋಗೋದಕ್ಕೆ ನಾನೇ ಕಾರಣ ಎಂಬ ವಿಷಯ ನನ್ನನ್ನು ಒಳಗೊಳಗೆ ಕೊಲ್ತಿದೆ ಅಂತ ಅಗ್ನಿ ಹೇಳ್ತಾನೆ. ಇಲ್ಲ, ನಾನಿವತ್ತು ಇಂಥ ದಾರುಣ ಪರಿಸ್ಥಿತಿಗೆ ಬರೋದಕ್ಕೆ ನೀನು ಕಾರಣ ಅಲ್ಲ, ನೀನು ನೋವುಪಡಬೇಡ ಅಂತ ನೇಹಾ ಅಗ್ನಿಯನ್ನು ಇನ್ನೂ ಗಟ್ಟಿಯಾಗಿ ಅಪ್ಕೊಳ್ತಾಳೆ. ಹಾಗೆ ಯಾಕೆ ಹೇಳ್ತೀಯಾ? ನಾನೇ ಅಲ್ವಾ ನಿನ್ನನ್ನು ಬೆಳಗ್ಗೆ ಲೆಕ್ಕಿಸ್ದೇ ಇಲ್ಲಿ ಕಳಿಸಿದ್ದು? ನಾನೇ ಕಾರಣ ಅಲ್ವಾ ಅಂತ ಅಗ್ನಿ ಮತ್ತೆ ಕೇಳ್ತಾನೆ. ಇಲ್ಲ, ನೀನು ಕಾರಣ ಅಲ್ಲ, ನನ್ನ ಪರಿಸ್ಥಿತಿ ಹೀಗಾಗೋದಕ್ಕೆ ನಾನೇ ಕಾರಣ. ನನ್ನ ಒಳಗಡೆ ಆರೋಗ್ಯ ಸರಿ ಇಲ್ಲ ಎಂಬ ವಿಷಯ ನಿನಗೆ ಹೇಳಲೇ ಇಲ್ಲ. ಅಷ್ಟೇ ಅಲ್ಲದೆ ಇಲ್ಲಿಗೆ ಬರೋ ಮೊದಲು ನನ್ನ ಪರಿಸ್ಥಿತಿ ತಿಳಿಯದೆ ಕೆಲವು ಮಾತ್ರೆಗಳನ್ನ ಹಾಕ್ಕೊಂಡೆ, ಅದರಿಂದ ಪರಿಸ್ಥಿತಿ ಇನ್ನೂ ಹಾಳಾಯಿತು ಅಂತಾಳೆ. ಒಮ್ಮೆಲೆ ಅಗ್ನಿ ಅವಳನ್ನು ಅಪ್ಪುಗೆಯಿಂದ ಹಿಂದೆ ಸರಿಸಿ, ಮಾತ್ರೆ ತಗೊಂಡ? ನಿಜಕ್ಕೂ ಏನು ನಡೀತಿದೆ? ಮಾತ್ರೆ ತಗೊಂಡು ಕಣ್ಸುತ್ತಿ ಬೀಳೋ ಅಗತ್ಯ ಏನಿತ್ತು? ಯಾಕಿದೆಲ್ಲ ಮಾಡಿದೆ? ಯಾಕೆ ನನ್ನಿಂದ ದೂರ ಆಗೋದಕ್ಕೆ ನೋಡ್ತಿದ್ಯಾ ಅಂತ ಗಟ್ಟಿಯಾಗಿ ಕೇಳ್ತಾನೆ ಅಗ್ನಿ. ನೇಹಾಗೆ ತಕ್ಷಣ ನೋವಾಗುತ್ತೆ. ನಾನು ನಿನ್ನಿಂದ ದೂರ ಆಗೋದಕ್ಕೆ ಯಾವತ್ತೂ ಯೋಚಿಸಿಲ್ಲ, ಅದಕ್ಕಾಗಿ ನಾನು ಹೀಗೆ ಮಾಡಿಲ್ಲ ಅಂತಾಳೆ. ಮತ್ತು ಯಾವುದಕ್ಕಾಗಿ ಮಾಡಿದೆ ಅಂತ ಅಗ್ನಿ ಕೇಳ್ತಾನೆ. ಅಗ್ನಿ ಅಷ್ಟು ಹತ್ತಿರ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಏನಂತ ಕೇಳ್ತಿರುವಾಗ ಅವಳಿಗೆ ಸತ್ಯ ಹೇಳದೆ ವಿಧಿ ಇರಲಿಲ್ಲ. ಅವಳು ಬಾಯಿಂದ ಸುಳ್ಳು ಬರುತ್ತಲೇ ಇಲ್ಲ. ಹಾಗಾಗಿ ಪೂರ್ತಿ ವಿಷಯ ಹೇಳಿಬಿಡ್ತಾಳೆ. ನೀನು ಒಬ್ಬ ವ್ಯಾಂಪೈರ್ ಎಂಬ ಸಂಗತಿ ವರ್ಮ ಮತ್ತು ಭೂಮಿಕಾಳಿಗೆ ತಿಳಿತು. ಈ ರಾತ್ರಿ ಅವಳ ಜೊತೆ ಶಾರೀರಿಕವಾಗಿ ಒಂದಾಗಬೇಕು ಅಂತ ನೀನು ಅಂದ್ಕೊಂಡಿದ್ದೆ. ಅದಕ್ಕೆ ಅವ್ರು ನಿನ್ನನ್ನು ಭೂಮಿಕಾಳಿಂದ ದೂರ ಕರೆತರೋದಕ್ಕೆ ನನ್ನ ಸಹಾಯ ಕೇಳಿದ್ರು. ನನಗೇನಾದರೂ ಸೀರಿಯಸ್ ಆಗಿದ್ರೆ ಮಾತ್ರ ನೀನು ಅವಳನ್ನ ಬಿಟ್ಟು ನನ್ನ ಹತ್ರ ಬರ್ತೀಯಾ ಅಂತ ನಾನು ಹೀಗೆ ಮಾಡಿದೆ ಅಂತ ನೇಹಾ ಹೇಳಿಬಿಡ್ತಾಳೆ. ಅಗ್ನಿಗೆ ಒಮ್ಮೆಲೆ ಎಲ್ಲಿಲ್ಲದ ಕೋಪ ಬರುತ್ತೆ. ಅವನ ಕಣ್ಣುಗಳು ಕೆಂಪಾಗುತ್ತವೆ, ಹಲ್ಲುಗಳು ಉದ್ದವಾಗಿ ಬೆಳೆಯುತ್ತವೆ. ತನಗೆ ತಿಳಿಯದಂತೆ ಅವನ ಕೈಗಳು ಬಿಗಿಯಾಗುತ್ತವೆ. ಅಂದರೆ ವಿಷಯವೆಲ್ಲ ತಿಳಿದಿದ್ರೂ ನೀನು ನನಗೆ ಹೇಳಿದೆ ಮುಚ್ಚಿಟ್ಟಿದ್ಯಾ ಅಂತ ಅರಿಸ್ತಾನೆ. ನೇಹಾಗೆ ಏನು ಹೇಳಬೇಕಂತ ತಿಳಿತಿಲ್ಲ. ತುಂಬ ಭಯ ಆಗ್ತಿದೆ. ಇಲ್ಲಿವರೆಗೆ ತುಂಬ ಮೃದುವಾಗಿ ಮಾತಾಡಿದವನು ಒಂದೇ ನಿಮಿಷದಲ್ಲಿ ಯಾವುದೋ ಪ್ರಾಣಿಯಂತೆ ವರ್ತಿಸ್ತಿದ್ದಾನೆ. ಅವಳು ಭಯದಿಂದ ಏನು ಮಾತಾಡದೆ ಅಗ್ನಿಯನ್ನೇ ನೋಡ್ತಿರ್ತಾಳೆ. ಅದೇ ಸಮಯಕ್ಕೆ ಗ್ರಹಣ ಮುಗಿದಿದೆ ಅಂತ ಅವನಿಗೆ ಅರ್ಥ ಆಗುತ್ತೆ. ಪಕ್ಕದಲ್ಲಿದ್ದ ಕಿಟಕಿಯಿಂದ ಹೊರಗೆ ನೋಡ್ತಾನೆ.
ಒಂದು ನಿಮಿಷದಲ್ಲಿ ಬೆಡ್ ಮೇಲಿಂದ ಎದ್ದು ಮತ್ತೆ ವಾಪಸ್ ಬಂದಾಗ ನಿನ್ನ ಸಂಗತಿ ನೋಡ್ತೀನಿ ಅಂದ್ಕೊಂಡು ಆವೇಶದಿಂದ ಅಲ್ಲಿಂದ ಹೊರಟೋಗ್ತಾನೆ. ಅಷ್ಟರಲ್ಲಿ ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದ ವರ್ಮ ಬೇಗನೆ ನೇಹಾ ಹತ್ರ ಬರ್ತಾನೆ. ನೇಹಾ ನಡುಗುತ್ತಾ ತುಂಬ ಭಯದಲ್ಲಿರ್ತಾಳೆ. ವರ್ಮ ಬಂದು, ನೇಹಾ ಏನಾಯಿತು ನಿನಗೆ, ಯಾಕೆ ಹೀಗಿದೆಯಾ ಅಂತ ಕೇಳ್ತಿರ್ತಾನೆ. ಅವಳು ಬಾಯಿಂದ ಮಾತು ಬರ್ತಿಲ್ಲ. ಮೊದಲೇ ಅವಳ ಆರೋಗ್ಯ ಸರಿ ಇಲ್ಲ, ಅದರ ಮೇಲೆ ಅಗ್ನಿಯನ್ನು ಆ ರೂಪದಲ್ಲಿ ನೋಡಿದ್ದಕ್ಕೆ ಇನ್ನೂ ಭಯ ಆಗಿದೆ. ವರ್ಮ ಎಷ್ಟು ಕೇಳಿದ್ರು ಅವಳು ಏನು ಹೇಳಲಾಗದೆ ಇರ್ತಾಳೆ. ಅಷ್ಟಕ್ಕೂ ಅಗ್ನಿ ಎಲ್ಲಿಗೋದ, ಅವನು ನಿನಗೇನಾದರೂ ಮಾಡಿದ್ನಾ ಅಂತ ವರ್ಮ ಗಾಬರಿಯಿಂದ ಕೇಳ್ತಾನೆ. ಆದರೆ ಅಸಲಿ ವಿಷಯ ಅಗ್ನಿಗೆ ತಿಳಿಯಿತು ಅಂತ ವರ್ಮನಿಗೆ ಈಗಲೂ ಗೊತ್ತಿಲ್ಲ. ಗೊತ್ತಿದ್ರೆ ಅವನು ಭೂಮಿಕಾಳಿಗೆ ಕಾಲ್ ಮಾಡಿ ಹೇಳ್ತಿದ್ದ. ಅಷ್ಟೇ ಅಲ್ಲದೆ ಇಲ್ಲಿ ನೇಹಾ ಪರಿಸ್ಥಿತಿ ಕೆಟ್ಟಿರೋದ್ರಿಂದ ಅವನು ಭೂಮಿಕಾಳಿಗೆ ಮಾಹಿತಿ ನೀಡಬೇಕೆಂಬ ವಿಷಯವನ್ನೇ ಮರೆತು ಹೋಗಿದ್ದಾನೆ. ಅಗ್ನಿ ಆವೇಶದಿಂದ ಮನೆ ಕಡೆ ಹೊರಡ್ತಾನೆ. ನೇಹಾ ಹೇಳಿದಂತೆ ಭೂಮಿಕಾಳನ್ನು ಅಗ್ನಿ ಸೇರಬಾರ್ದು ಅಂತ ಹೀಗೆ ಮಾಡಿದ್ದಾರೆ. ಆದರೆ ಜಾಸ್ಪರ್ ಜೊತೆ ಸೇರ್ತಿರೋ ವಿಷಯ ಮಾತ್ರ ಅವರಿಗೆ ಗೊತ್ತಿಲ್ಲ. ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೀಗೆ ಮಾಡಿದಾಳಲ್ವಾ, ಖಂಡಿತ ಅವಳಿಗೆ ತಕ್ಕ ಶಿಕ್ಷೆ ನೀಡ್ತೀನಿ ಅಂತ ಕೋಪದಿಂದ ಅಗ್ನಿ ಹೊರಟಿದ್ದಾನೆ. ನೇಹಾ ಪರಿಸ್ಥಿತಿ ದಾರುಣವಾಗಿದೆ. ಮೊದಲೇ ಅವಳ ದೇಹದ ಒಳಗಿನ ಪರಿಸ್ಥಿತಿ ವಿಷವಾಗಿತ್ತು. ಅದಕ್ಕೆ ಮಾತ್ರ ತಿಂದಿದ್ದರಿಂದ ಇನ್ನೂ ಹಾಳಾಯಿತು. ಅವಳು ಕೊನೆ ಉಸಿರಿನಲ್ಲಿ ಅಗ್ನಿ ಜೊತೆ ಮಾತಾಡಿದ್ಲು. ಆದರೆ ಅಗ್ನಿ ಅವಳ ಪರಿಸ್ಥಿತಿಯನ್ನು ಲೆಕ್ಕಿಸದೆ ತನ್ನ ಸತ್ಯ ತಿಳಿಯೋದಕ್ಕೆ ನಾಟಕ ಆಡ್ದ. ಈಗ ಸತ್ಯ ತಿಳಿದ ಮೇಲೆ ಅವಳ ಮೇಲೆ ಕೋಪಗೊಂಡು ಅವಳನ್ನು ಅಲ್ಲೇ ಬಿಟ್ಟು ಹೊರಟು ಹೋದ. ನೇಹಾಳನ್ನು ಬದುಕಿಸೋ ಶಕ್ತಿ ಅಗ್ನಿಗಿತ್ತು, ಆದರೆ ಅವನು ಅದನ್ನು ಲೆಕ್ಕಿಸದ ಕಾರಣ ಅವಳನ್ನು ಈಗ ಯಾರೂ ಉಳಿಸಲಾರರು. ಅಗ್ನಿಯನ್ನು ರಾಕ್ಷಸನಂತೆ ನೋಡಿದ ಅವಳು ಶಾಕ್ಗೆ ಒಳಗಾಗಿ ಹಾಗೆ ಉಳಿದು ಬಿಡ್ತಾಳೆ. ಯಾಕಂದರೆ ಅಗ್ನಿ ಬಗ್ಗೆ ವರ್ಮ ಮತ್ತು ಭೂಮಿಕಾ ಹೇಳಿದ್ದನ್ನು ಕೇಳಿದ್ಲೇ ಹೊರತು ಕಣ್ಣಾರೆ ನೋಡಿರಲಿಲ್ಲ. ಅಗ್ನಿ ಹಾಗೆ ಮಾಡಲ್ಲ ಎಂಬ ನಂಬಿಕೆಯಿಂದ ಅವಳು ಸತ್ಯ ಹೇಳಿದ್ಲು. ಆದರೆ ಅವನನ್ನು ಆ ರೂಪದಲ್ಲಿ ನೋಡಿದ ಮೇಲೆ ಆ ನಂಬಿಕೆ ಹೋಯಿತು. ಅವಳ ಮನಸ್ಸು ಕಂಟ್ರೋಲ್ ತಪ್ಪಿತು, ಹೃದಯ ಕಲ್ಲಾದಂತಾಯಿತು. ನೇಹಾಳ ಕತೆ ಇಲ್ಲಿಗೆ ಮುಗಿದಂತೆ ಸರಿ. ವರ್ಮ ಎಷ್ಟೇ ತಟ್ಟೆ ಎಪ್ಸಿದ್ರು ಅವಳು ಹೇಳ್ತಿಲ್ಲ. ವರ್ಮನಿಗೆ ತುಂಬ ಭಯ ಆಗುತ್ತೆ. ತಕ್ಷಣ ಓಡ್ತಾ ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತಾನೆ. ಡಾಕ್ಟರ್ ಸ್ವಲ್ಪ ಹೊತ್ತು ಪ್ರಯತ್ನ ಪಟ್ಟು ನೋ ಮೋರ್ ಅಂತ ಹೇಳ್ತಾರೆ. ವರ್ಮನಿಗೆ ತುಂಬ ನೋವಾಗುತ್ತೆ, ಅಳು ಬರುತ್ತೆ. ಅನ್ಯಾಯವಾಗಿ ಒಂದು ಹುಡುಗಿ ಜೀವನ ಹಾಳಾಯಿತು. ಜೀವನ ಹಾಳಾಗೋದಷ್ಟೇ ಅಲ್ಲ, ಅವಳು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಯಿತು. ಇದೆಲ್ಲ ಅವನಿಗಾಗಿ ಅಂತ ವರ್ಮ ಸಂಕಟ ಪಡ್ತಾನೆ. ನಾನು ಕಣ್ಣೆದಿರೋ ಒಬ್ಬಳು ಹುಡುಗಿ ಸತ್ತರೆ ನನಗೆ ಹೀಗಿದ್ದರೆ ಇವನು ಇನ್ನೆಷ್ಟು ಜನರನ್ನ ಕೊಂದಿರಬಹುದು ಅಂತ ಅವನಿಗೆ ಸಿಟ್ಟು ಬರುತ್ತೆ. ಇನ್ನು ಅವಳು ಸತ್ತಿದ್ದಾಳೆ ಎಂಬ ವಿಷಯ ತಿಳಿಸೋದಕ್ಕೆ ಅಗ್ನಿಗೆ ಕಾಲ್ ಮಾಡ್ತಾರೆ. ಆದರೆ ಅವನು ರಿಸೀವ್ ಮಾಡಲ್ಲ. ವರ್ಮನಿಗೆ ಈಗ ಅನುಮಾನ ಬರುತ್ತೆ, ಖಂಡಿತ ನೇಹಾ ಹತ್ರ ಸತ್ಯ ತಿಳ್ಕೊಂಡು ಅವನ ಆವೇಶದಿಂದ ಭೂಮಿಕಾ ಹತ್ರ ಹೋಗಿದ್ದಾನೆ ಅಂತ. ತಕ್ಷಣ ಫೋನ್ ನೋಡ್ತಾನೆ. ಅವನ ಫೋನ್ ಕೂಡ ಅದೇ ಸಮಯಕ್ಕೆ ಡೆಡ್ ಆಗಿರುತ್ತೆ. ಅವನಿಗೆ ಹುಚ್ಚು ಹಿಡ್ದಂತಾಗುತ್ತೆ. ತಕ್ಷಣ ಅಲ್ಲಿಂದ ಭೂಮಿಕಾಳನ್ನು ಉಳಿಸೋದಕ್ಕೆ ಹೊರಡ್ತಾನೆ. ಕನಿಷ್ಠ ಮಾಹಿತಿ ನೀಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಒದ್ದಾಡ್ತಾನೆ. ಇಲ್ಲಿ ಅವ್ರ ನೇಹಾಳನ್ನು ಸೇರಿಸಿದ ಹಾಸ್ಪಿಟಲ್ ತುಂಬ ದೂರದಲ್ಲಿದೆ. ಹಾಗಾಗಿ ಅವ್ರ ಮನೆಗೆ ವಾಪಸ್ ಹೋಗೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಅದು ಹೇಗಾಯ್ತಂದರೆ ಅಗ್ನಿ ತನ್ನ ಮತ್ತು ಭೂಮಿಕಾಳ ಮಿಲನಕ್ಕೆ ಅಡ್ಡಿ ಬರಬಾರ್ದು ಅಂತ ವರ್ಮ ಮತ್ತು ನೇಹಾಳನ್ನು ವ್ಯಾಂಪೈರ್ ಹಿಡಿಯಲು ತುಂಬ ದೂರದ ಅಡ್ರೆಸ್ ಕಳಿಸಿರ್ತಾನೆ. ಅವರಲ್ಲಿಗೆ ಹೋದ್ಮೇಲೆ ಇನ್ನೊಂದು ಪ್ಲ್ಯಾನ್ ಹೇಳೋಣ ಅಂದ್ಕೊಂಡಿದ್ದ. ಆದರೆ ಅವರಷ್ಟು ದೂರ ಹೋದ್ಮೇಲೆ ಹಾಸ್ಪಿಟಲ್ ಸೇರಿದ್ರಿಂದ ಅಗ್ನಿಯಲ್ಲಿಗೆ ಹೋಗೋದಕ್ಕೆ ಅಷ್ಟು ಸಮಯ ಹಿಡಿತು. ಹಾಗೆ ವಾಪಸ್ ಬರೋದಕ್ಕೂ ಅಷ್ಟೇ ಸಮಯ ಬೇಕಾಗುತ್ತೆ. ಮೆಲ್ಲನೆ ಬೆಳಕಾಗ್ತಿದೆ. ಸಮಯ ಮುಂಜಾನೆ 4 ಗಂಟೆ ಆಗಿದೆ. ಅಲ್ಲಿವರೆಗೆ ತಮ್ಮ ಸಿಹಿಯಾದ ರಾತ್ರಿಯನ್ನು ಎಂಜಾಯ್ ಮಾಡುತ್ತಲೇ ಇದ್ದಾರೆ ಭೂಮಿಕಾ ಮತ್ತು ಜಾಸ್ಪರ್. ಬೆತ್ತಲೆ ಆಗೊಬ್ಬರು ಅಪ್ಪುಗೆಲೊಬ್ಬರಿದ್ದು ತಮ್ಮ ಶರೀರದ ಪ್ರತಿ ಭಾಗವನ್ನು ಒಬ್ರಿಗೊಬ್ಬರು ಸ್ಪರ್ಶಿಸುತ್ತಾ ತುಟಿಗಳಿಗೆ ವಿಶ್ರಾಂತಿ ನೀಡದೆ ಪದೇ ಪದೇ ಚುಂಬಿಸುತ್ತಾ ಬೆಡ್ ಮೇಲೆ ತಮ್ಮ ರಾಸಲೀಲೆಗಳನ್ನು ನಡೆಸಿ ದಣಿದು ಹೋಗಿ ಒಬ್ರನ್ನೊಬ್ಬರು ಗಟ್ಟಿಯಾಗಿ ತಪ್ಕೊಂಡು ಮಲಗಿದ್ದಾರೆ. ಜಾಸ್ಪರ್ ತುಂಬ ಸಂತೋಷವಾಗಿದ್ದಾನೆ. ಭೂಮಿಕಾ ನಿದ್ರೆ ಮಾಡ್ತಿದ್ರು. ಜಾಸ್ಪರ್ ತನ್ನ ಅಪ್ಪುಗೆಯಲ್ಲಿದ್ದ ಅವಳನ್ನು ಕಣ್ರೆಪ್ಪೆ ಮಿಟುಕಿಸದೆ ನೋಡ್ತಿದ್ದಾನೆ. ಯಾಕೆ ಭೂಮಿಕಾಳನ್ನು ಇಷ್ಟು ಹುಚ್ಚನಂತೆ ಪ್ರೀತಿಸ್ತಿದ್ದೀನಿ ಅಂತ ತನ್ನ ಮನಸ್ಸಲ್ಲಿ ಕೇಳ್ತಾನೆ. ಆದರೆ ಅವನಿಗೆ ಉತ್ತರ ತಿಳಿತಿಲ್ಲ. ಅವಳ ಕಣ್ಣು ತುಟಿ ಎಲ್ಲವೂ ಅಷ್ಟು ಚೆನ್ನಾಗಿವೆ. ಅವನ ಹಾಗೆಯೇ ನೋಡ್ತಿರ್ಬೇಕು ಅನಿಸ್ತಿದೆ. ಹಾಗೆ ನೋಡ್ತಾ ಮಧ್ಯೆ ಮಧ್ಯೆ ಮುತ್ತು ಕೊಡ್ತಿರ್ತಾನೆ. ತುಂಬ ಸಮಯದ ನಂತರ ಭೂಮಿಕಾಳಿಗೆ ಎಚ್ಚರ ಆಗುತ್ತೆ. ಮೆಲ್ಲನೆ ಕಣ್ಬಿಡ್ತಾಳೆ. ಕಣ್ಣೆದುರು ಜಾಸ್ಪರ್ ತನ್ನನ್ನೇ ನೋಡ್ತಿರ್ತಾನೆ. ಒಮ್ಮೆಲೆ ಅವಳಿಗೆ ರಾತ್ರಿ ನಡೆದ ವಿಷಯ ನೆನಪಾಗಿ ಸಿಕ್ಕಾಪಟ್ಟೆ ನಾಚಿಕೆ ಬರುತ್ತೆ. ಅದಕ್ಕೆ ಜಾಸ್ಪರ್ನ ತಪ್ಕೊಳ್ತಾಳೆ. ಭೂಮಿಕಾಳ ನಾಚಿಕೆ ಅರ್ಥ ಆದ ಜಾಸ್ಪರ್ ನಗ್ತಾ ಅವಳನ್ನ ಹಿಡ್ಕೊಳ್ತಾನೆ. 2 ನಿಮಿಷದ ನಂತರ ಇವತ್ತು ನಂಗೆ ತುಂಬ ಸಂತೋಷವಾಗಿದೆ ಅಂತಾಳೆ. ನಿನಗಿಂತ 100 ಪಟ್ಟು ಹೆಚ್ಚು ಸಂತೋಷ ನನಗಿದೆ. ಹೀಗೆ ನನ್ನ ಜೀವನದಲ್ಲಿ ಒಬ್ಬಳು ಹುಡುಗಿ ಇರ್ತಾಳೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಗೊತ್ತಾ. ಕನಿಷ್ಠ ನಿನ್ನ ಲೈಫ್ ಬರೋವರೆಗೂ ಇಂಥ ಆಲೋಚನೆಯೂ ಬಂದಿರಲಿಲ್ಲ ಅಂತ ಜಾಸ್ಪರ್ ಹೇಳ್ತಾನೆ. ಅವನ ಮಾತುಗಳಿಗೆ ಭೂಮಿಕಾಳಿಗೆ ತುಂಬ ಸಂತೋಷ ಆಗುತ್ತೆ. ಸಮಯ ಕಳೆಯುತ್ತಲೇ ಇದೆ. ಇತ್ತ ವರ್ಮ ನೇಹಾ ಸತ್ತು ಹೋಗಿದ್ದಾಳೆ. ಅಗ್ನಿ ಇಲ್ಲಿಗೆ ಹೋದ ಅಂತ ತಿಳಿದೆ ಅವನಿಗೆ ಕಾಲ್ ಮಾಡ್ತಾನೆ. ಆದರೆ ರಿಸೀವ್ ಆಗಲ್ಲ. ಏನು ಮಾಡಬೇಕಂತ ತಿಳಿದೆ ಭೂಮಿಕಾಳಿಗೆ ಕಾಲ್ ಮಾಡೋದಕ್ಕೆ ಹೋಗ್ತಾನೆ. ಮತ್ತು 1 ನಿಮಿಷ ನಿಂತು ಅವಳು ಈಗ ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ತಿಳಿಯೋದು. ಮೆಸೇಜ್ ಮಾಡಿ ನೋಡೋಣ ಅಂತ ಅಗ್ನಿ ಇಲ್ಲಿಲ್ಲ, ಎಲ್ಲಿಗೆ ಹೋದ ಅಂತ ತಿಳಿತಿಲ್ಲ. ಅವನು ಇಲ್ಲಿಂದ ಹೋಗಿ ತುಂಬ ಸಮಯ ಆಯಿತು, ನೀನು ಯಾವ ಪರಿಸ್ಥಿತಿಯಲ್ಲಿದೆಯೋ ನಂಗೆ ತಿಳಿತಿಲ್ಲ, ಆದರೆ ಜಾಗರೂಕತೆಯಿಂದ ಇರು ಅಂತ ಮೆಸೇಜ್ ಕಳಿಸ್ತಾನೆ. ಈಗ ಭೂಮಿಕಾ ಮತ್ತು ಜಾಸ್ಪರ್ ಎಚ್ಚರವಾಗಿದ್ದರಿಂದ ಫೋನ್ ರಿಂಗ್ ಆದ ಕೂಡಲೇ ಭೂಮಿಕಾ ಫೋನ್ ನೋಡ್ತಾಳೆ. ವರ್ಮ ಹೆಸರಿನಲ್ಲಿ ಮೆಸೇಜ್ ಬಂದಿರೋದು ಕಾಣುತ್ತೆ.
ಮಾಮೂಲಿಯಾಗಿ ಅವಳು ಅದನ್ನು ಲೆಕ್ಕಿಸ್ಕೊಳ್ಳದ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ವರ್ಮ ಕಳಿಸಿರೋದ್ರಿಂದ ಏನಾದರೂ ಮುಖ್ಯ ವಿಷಯ ಇರಬಹುದು ಅಂತ ಫೋನ್ ತೆಗೆದು ಮೆಸೇಜ್ ಓದ್ತಾಳೆ. ಕೂಡಲೇ ಖಂಡಿತ ಅಗ್ನಿ ಮನೆಗೆ ವಾಪಸ್ ಬರ್ತಾನೆ ಎಂಬ ಭಯದಿಂದ ಎದ್ದು ಜಾಸ್ಪರ್ಗೆ ಬೇಗ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಹೇಳ್ತಾಳೆ. ಅವಳು ಕೂಡ ಹಾಕ್ಕೊಳ್ತಾಳೆ. ಕೂಡಲೇ ಜಾಸ್ಪರ್, ಏನಾಯಿತು, ಯಾಕಿಷ್ಟು ಗಾಬರಿ ಪಡ್ತಿದ್ಯಾ, ಏನಾದರೂ ಸಮಸ್ಯೆಯಾ ಅಂತ ಕೇಳ್ತಾನೆ. ಮನೆಯವ್ರು ಬರ್ತಿದ್ದಾರೆ, ಅದಕ್ಕೆ ಬೇಗ ಇದ್ದು ನೀನು ವಸ್ತುಗಳನ್ನೆಲ್ಲ ತಗೋ ಅಂತ ಅವಸರ ಮಾಡ್ತಾಳೆ. ಇತ್ತ ಅಗ್ನಿ ಮನೆ ಹತ್ತಿರ ಬರುತ್ತಲೇ ಇದ್ದಾನೆ. ಜಾಸ್ಪರ್ ತನ್ನ ವಸ್ತುಗಳನ್ನೆಲ್ಲ ತಗೊಂಡು ಬಟ್ಟೆ ಹಾಕ್ಕೊಳ್ತಾನೆ. ಭೂಮಿಕಾ ಕೂಡ ಬಟ್ಟೆ ಹಾಕ್ಕೊಂಡು ಜಾಸ್ಪರ್ ಕೈ ಹಿಡಿದು ಕೆಳಗೆ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾಳೆ. ಆಗ ಜಾಸ್ಪರ್ ಅವಳ ಕೈ ಹಿಡಿದು ಹಿಂದೆ ಎಳೆದು, ಯಾಕಿಷ್ಟು ಗಾಬರಿ ಪಡ್ತಿದ್ಯಾ, ಈಗ ನೀನು ನನ್ನವಳು, ಇನ್ನು ಯಾರಿಗೂ ಭಯಪಡೋ ಅಗತ್ಯ ಇಲ್ಲ, ನಾನು ಮಾತಾಡ್ತೀನಿ ಮನೆಯವ್ರ ಜೊತೆ ಅಂತ ಹೇಳೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಭೂಮಿಕಾ ಕೇಳಲ್ಲ. ಅದೆಲ್ಲ ಈಗ ಬೇಡ, ಮೆಲ್ಲಗೆ ಇಳೋಣ ಅಂತ ಅವನನ್ನು ರೂಮಿನಿಂದ ಹೊರಗೆ ಕರೆತಂದು ಮೆಟ್ಟಿಲಿಳಿತಾ ಹೋದಾಗ ಕೆಳಗಿನ ಹಾಲ್ನಲ್ಲಿ ಅಗ್ನಿ ರಾತ್ರಿ ಮಾಡಿದ ಸೆಟಪ್ ಕಾಣಿಸುತ್ತೆ. ಅಲ್ಲಿವರೆಗೆ ಬಂದ ಮೇಲೆ ಭೂಮಿಕಾ, ಅಯ್ಯೋ ಸುಮ್ಮನೆ ಇಲ್ಲಿ ಕರೆತಂದೆ, ಹಿಂದಿನಿಂದಲೇ ಹೋಗು ಅಂತ ಹೇಳ್ಬೇಕಿತ್ತು ಅಂತ ತನ್ನನ್ನು ತಾನು ಬೈದ್ಕೊಳ್ತಾಳೆ. ಆದರೆ ಜಾಸ್ಪರ್ ಅದೆಲ್ಲ ನೋಡಿ ಅವಳು ತನಗಾಗಿ ಮಾಡಿದಾಳೆ ಅಂದ್ಕೊಂಡು, ಇದೆಲ್ಲ ಯಾರಿಗಾಗಿ ಮಾಡಿದೆ, ನೆನ್ನೆ ರಾತ್ರಿ ಇದರ ಬಗ್ಗೆ ಹೇಳೇ ಇಲ್ವಲ್ಲ ಅಂತ ಭೂಮಿಕಾಳನ್ನು ಪ್ರೀತಿಯಿಂದ ಕೇಳ್ತಾನೆ. ಅದೇ ಸಮಯಕ್ಕೆ ಯಾರೋ ಬಾಗಿಲು ತಟ್ಟೋ ಶಬ್ದ ಆಗುತ್ತೆ. ಒಂದೇ ಸಲಕ್ಕೆ ಭೂಮಿಕಾಳ ಹೃದಯ ನಿಂತಷ್ಟು ಕೆಲಸ ಆಗುತ್ತೆ. ಶಾಕ್ ಆಗಿ ಬಾಗಿಲು ಕಡೆ ನೋಡ್ತಾಳೆ. ಅವಳು ಒಳಗಿನಿಂದ ಲಾಕ್ ಮಾಡೋದ್ರಿಂದ ಹೊರಗಿನಿಂದ ಯಾರೂ ಬಾಗಿಲು ತೆಗೆಯಲಾಗ್ತಿಲ್ಲ. ಹಾಗಾಗಿ ಬೆಲ್ ಹೊಡಿತಾರೆ. ಆ ಬೆಲ್ ಶಬ್ದಕ್ಕೆ ಭೂಮಿಕಾ ಇನ್ನೂ ಭಯ ಪಡ್ತಾಳೆ. ಭೂಮಿಕಾ ಹಾಗೆ ಭಯ ಪಡೋದು ನೋಡಿ ಜಾಸ್ಪರ್, ಏನೂ ಆಗಲ್ಲ, ನಾನು ಇದ್ದೀನಲ್ವಾ, ಯಾಕೆ ಟೆನ್ಷನ್ ಪಡ್ತೀಯಾ, ನಾನು ನೋಡ್ಕೊಳ್ತೀನಿ ಅಂತ ಅವಳ ಕೈ ಹಿಡಿದು ಕರೆದೊಯ್ತಾನೆ. ಬೇಡ ಜಾಸ್ಪರ್, ಹಾಗೆ ಮಾಡಬೇಡ, ನೀನು ಕೂಡಲೇ ಹಿಂದಿನಿಂದ ಹೊರಟು ಹೋಗು ಅಂತ ಅವಳು ಎಷ್ಟು ಹೇಳಿದ್ರು ಜಾಸ್ಪರ್ ಕೇಳಲ್ಲ. ಯಾಕಂದರೆ ಜಾಸ್ಪರ್ಗೆ ಹೀಗೆ ಯಾರಿಗೂ ತಿಳಿದಂತೆ ಅಡಗೋದು ಇಷ್ಟ ಇಲ್ಲ, ನೇರವಾಗಿ ಮಾತಾಡಬೇಕು ಅಂತ ಅಂದ್ಕೊಳ್ತಾನೆ. ಆದರೆ ಅಗ್ನಿ ಹತ್ತಿರ ಇನ್ನೊಂದು ಕೀ ಇರೋದ್ರಿಂದ ಎಷ್ಟು ಸಲ ಬೆಲ್ ಮಾಡಿದ್ರು ಬಾಗಿಲು ತೆಗೆಯೋದ ಕಾರಣ ಲಾಕ್ ತೆಗೆದು ಒಳಗೆ ಬರ್ತಾನೆ. ಅದೇ ಸಮಯಕ್ಕೆ ಬಾಗಿಲ ಹತ್ರ ಜಾಸ್ಪರ್ ಮತ್ತು ಭೂಮಿಕಾ ಕೈ ಹಿಡಿದು ನಿಂತಿರ್ತಾರೆ. ಎದುರೆದುರು ಜಾಸ್ಪರ್ ಮತ್ತು ಅಗ್ನಿ ಇರೋದು ಇದೇ ಮೊದಲ ಬಾರಿ. ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡಿರೋದು ಕೂಡ ಮೊದಲ ಬಾರಿ. ಈಗ ಅಗ್ನಿ ತುಂಬ ಕೋಪದಿಂದ ಅಲ್ಲಿಗೆ ಬಂದಿದ್ದಾನೆ. ಅದೇ ಸಮಯದಲ್ಲಿ ಇವರಿಬ್ಬರನ್ನ ಒಟ್ಟಿಗೆ ನೋಡಿ ಅವನ ಕೋಪ ಇನ್ನೂ ಹೆಚ್ಚಾಗುತ್ತೆ. ಕೂಡಲೇ ಜಾಸ್ಪರ್ ಕಾಲರ್ ಹಿಡಿದು ಓಡಿಬೇಕು ಅನಿಸುತ್ತೆ. ಆದರೆ ಒಂದು ನಿಮಿಷ ಕೂಲ್ ಆಗ್ತಾನೆ. ಯಾಕಂದರೆ ನೇಹಾ ಹೇಗೆ ಅಗ್ನಿ ಮೇಲೆ ಅಸಹ್ಯ ಪಡುವಂತೆ ಮಾಡಿದ್ಲೋ ಹಾಗೆ ಜಾಸ್ಪರ್ಗೆ ಭೂಮಿಕಾಳ ಮೇಲೆ ಅಸಹ್ಯ ಬರುವಂತೆ ಮಾಡಬೇಕು ಎಂಬ ಬುದ್ಧಿ ಅಗ್ನಿಗೆ ಬರುತ್ತೆ. ತಕ್ಷಣ ತನ್ನ ಎಕ್ಸ್ಪ್ರೆಷನ್ ಬದಲಿಸಿ ನಗ್ತಾ, ನಾನು ಹೇಳಿದ ಕೆಲಸ ತುಂಬ ಚೆನ್ನಾಗಿ ಮಾಡಿದೀಯ ಭೂಮಿಕಾ ಅಂತಾನೆ. ಭೂಮಿಕಾಳಿಗೆ ಗೊಂದಲ ಆಗುತ್ತೆ. ಇವನೇನು ಕೋಪದಲ್ಲಿ ಏನೋ ಮಾಡ್ತಾನೆ ಅಂದ್ಕೊಂಡ್ರೆ ಹೀಗೆ ಮಾತಾಡ್ತಿದ್ದಾನೆ ಅಂತ ಗಾಬರಿಯಿಂದ ನೋಡ್ತಾಳೆ. ಇನ್ನು ನಾಟಕ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ನಾನು ಹೇಳಿದ ಕೆಲಸವನ್ನು ಹೇಳಿದಂತೆ ಮಾಡಿದೀಯಾ ಅಲ್ವಾ ಅಂತಾನೆ ಅಗ್ನಿ. ಅದನ್ನು ಕೇಳಿ ಪಕ್ಕದಲ್ಲಿದ್ದ ಜಾಸ್ಪರ್ಗೆ ಆಶ್ಚರ್ಯ ಆಗುತ್ತೆ. ಯಾರಿವನು, ಏನು ಮಾತಾಡ್ತಿದ್ದಾನೆ, ಹೇಳಿದ ಕೆಲಸ ಮಾಡೋದಾ ಭೂಮಿಕಾ, ನಿನಗಿವನು ಪರಿಚಯನಾ ಅಂತ ಕೇಳ್ತಾನೆ. ಆಗ ಅಗ್ನಿ ಅವರಿಬ್ಬರ ಮಧ್ಯೆ ಬಂದು ಅವ್ರಿಗೆ ಹಿಡಿದಿದ್ದ ಕೈಗಳನ್ನ ಬಿಡಿಸಿ, ನೀನು ಪ್ರಶ್ನೆ ತಪ್ಪ ಕೇಳಿದೀಯ ಬ್ರದರ್, ಯಾರಿವನು ಅಂತ ಕೇಳಬೇಕಿರೋದು ನೀನಲ್ಲ ನಾನು, ಯಾಕಂದರೆ ಇವಳು ಬಂದಿರೋದು ನನಗಾಗಿ, ಇರೋದು ನನ್ನ ಮನೆಯಲ್ಲಿ, ಇವಳು ಮಾಡೋ ಪ್ರತಿ ಕೆಲಸ ಕೂಡ ನನಗಾಗಿಯೇ, ಅಂಥದ್ರಲ್ಲಿ ನೀನು ಇವನು ಯಾರು ಅಂತ ಕೇಳ್ತಿದ್ಯಾ, ಹುಚ್ಚನಂತಿದ್ಯಾ ನೀನು ಅಂತಾನೆ. ಮೊದಲೇ ಜಾಸ್ಪರ್ಗೆ ಸಿಟ್ಟು ಜಾಸ್ತಿ. ಅಗ್ನಿ ನೀನೋ ಮಾತಾಡ್ತಿರೋದನ್ನು ಕೇಳಿ ಸಿಟ್ಟು ನೆತ್ತಿಗೆ ಇರುತ್ತೆ. ಭೂಮಿಕಾ, ಏನು ಮಾತಾಡ್ತಿದ್ದಾನೆ ಇವನು, ನೀನು ಮಾಡೋ ಪ್ರತಿ ಕೆಲಸ ಇವನಿಗಾಗಿಯಾ, ನಿಜಕ್ಕೂ ಏನು ನನಗೆ ಅರ್ಥ ಆಗ್ತಿಲ್ಲ ಅಂತಾನೆ ಜಾಸ್ಪರ್. ನೀನು ಅವನ ಮಾತುಗಳನ್ನ ಲೆಕ್ಕಿಸ್ಬೇಡ ಪ್ಲೀಸ್, ಮೊದಲಿನಿಂದ ಹೋಗು, ಆಮೇಲೆ ನಿನಗೆಲ್ಲವನ್ನ ಹೇಳ್ತೀನಿ ಅಂತ ಭೂಮಿಕಾ ಹೇಳೋದಕ್ಕೆ ಪ್ರಯತ್ನಿಸ್ತಾಳೆ. ನೀನು ಕೇಳಬೇಕಾದದ್ದು ಅವನನ್ನೆಲ್ಲ ನನ್ನನ್ನು. ಅಯ್ಯೋ ನಿಜ ವಿಷಯ ತಿಳಿಯೋದಲ್ವಾ, ನಾವು ಯಾರು ಗೊತ್ತಾ, ವ್ಯಾಂಪರ್ಗಳನ್ನ ಹಿಡಿಯೋದಕ್ಕೆ ಬಂದ ಸ್ಪೆಷಲ್ ಆಫೀಸರ್ಸ್ಗಳು, ಅರ್ಥ ಆಗ್ತಿದೆಯಾ ಅಂತಾನೆ ಅಗ್ನಿ. ಒಂದೇ ಸಲಕ್ಕೆ ಜಾಸ್ಪರ್ ಶಾಕ್ ಆಗ್ತಾನೆ. ಕೂಡಲೇ ಭೂಮಿಕಾಳಿಗೆ ಭಯ ಆಗುತ್ತೆ. ಯಾಕಂದರೆ ಅಗ್ನಿಗೆ ಜಾಸ್ಪರ್ ವ್ಯಾಂಪರ್ ಎಂಬ ವಿಷಯ ತಿಳಿದು ಹೋಗಿದೆಯಾ, ಅವನು ಯಾಕೆ ಈಗ ಮಾತಾಡ್ತಿದ್ದಾನೆ, ನಾನೇನು ನಡಿಬಾರ್ದು ಅಂದ್ಕೊಂಡಿದ್ನೋ ಅದೇ ನಡೀತಿದೆ. ಈಗ ಜಾಸ್ಪರ್ಗೆ ವಿಷಯ ತಿಳಿದ್ರೆ ಅವನು ಅದಕ್ಕಾಗಿ ಇವನು ನನ್ನ ಹತ್ರ ಬಂದ ಅಂತ ಅಂದ್ಕೊಡ್ತಾರಲ್ವಾ ಅಂದ್ಕೊಂಡು ಅಗ್ನಿಯನ್ನು ತಡೆಯೋದಕ್ಕೆ ನೋಡ್ತಾಳೆ. ಪ್ಲೀಸ್ ಅದೆಲ್ಲ ಮಾತಾಡಬೇಡ ಅಂತಾಳೆ. ಕೂಡಲೇ ಜಾಸ್ಪರ್ ಭೂಮಿಕಾಳ ಕೈ ಹಿಡ್ಕೊಳ್ತಾನೆ. ನಿಜಕ್ಕೂ ಏನು ನಡೀತಿದೆ ಇಲ್ಲಿ, ಏನಿದೆಲ್ಲ ಅಂತ ತುಂಬ ಕೋಪದಿಂದ ಕೇಳ್ತಾನೆ. ಪ್ಲೀಸ್ ಜಾಸ್ಪರ್, ಒಂದ್ಸಲ ನಾನು ಹೇಳೋದನ್ನ ಕೇಳು, ಇಲ್ಲಿಂದ ಹೋಗು, ಇದೆಲ್ಲ ನೀನು ತಲೆ ಕೆಡ್ಸ್ಕೊಳ್ಬೇಡ ಅಂತ ನೋವಿನಿಂದ ಹೇಳ್ತಾಳೆ ಭೂಮಿಕಾ. ಅಷ್ಟರಲ್ಲಿ ಅಗ್ನಿ, ಅದೇನು ಹಾಗೋಗ್ಬಿಟ್ರೆ ಹೇಗೆ, ನಾವು ಅಂದ್ಕೊಂಡಿದ್ದು ಮಾಡಿದೆಯಲ್ಲ, ಅದ್ರ ಬಗ್ಗೆ ಹೇಳಬೇಡ್ವಾ ಅಂತಾನೆ. ಭೂಮಿಕಾಳಿಗೆ ಏನು ಮಾತಾಡಬೇಕಂತ ತಿಳಿಲಿಲ್ಲ. ಜಾಸ್ಪರ್ ಅವಳನ್ನೇ ನೋಡ್ತಿರ್ತಾನೆ. ಅಗ್ನಿ ಮುಂದುವರಿಸ್ತಾನೆ, ನಿನ್ನ ಹತ್ರ ಬರೋದು, ನಿನ್ನ ಜೊತೆ ಸುತ್ತೋದು, ಇದೆಲ್ಲ ಅವಳು ಯಾಕೆ ಮಾಡಿದ್ಲು ಗೊತ್ತಾ, ನೀನು ವ್ಯಾಂಪರ್ ಅಂತ ನನಗೆ ಅನುಮಾನ ಆಯಿತು, ಅದಕ್ಕೆ ನಾನು ಅವಳನ್ನ ನಿನ್ನ ಜೊತೆ ಹಾಗೆ ಇರೋದಕ್ಕೆ ಹೇಳಿದ್ದೆ, ಹಾಗೆ ನಟಿಸಿ ನಿನ್ನ ಅಸಲಿ ರೂಪ ಏನು ಅಂತ ತಿಳಿಯೋದಕ್ಕೆ ಹೇಳಿದ್ದೆ, ಅದಕ್ಕೆ ಇವಳು ಇದೆಲ್ಲ ಮಾಡಿದ್ದು ಅಂತಾನೆ.
ಅಗ್ನಿ ಈಗ ನೀನೇನು ನಿಲ್ಲಿಸ್ತೀಯಾ ಅಂತ ಭೂಮಿಕಾ ಕಿರಿಸ್ತಾಳೆ. ಜಾಸ್ಪರ್ಗೆ ಏನು ಮಾತಾಡಬೇಕಂತ ತಿಳಿಲಿಲ್ಲ. ಅವನ ಮನಸ್ಸು ಭಾರವಾಗುತ್ತೆ. ಭೂಮಿಕಾಳ ಕಡೆ ನೋಡಿ, ನಿನಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳು, ಅವನು ಹೇಳಿದ್ದೆಲ್ಲ ಸತ್ಯನಾ ಅಥವಾ ಸುಳ್ಳ ಅಂತ ಕೇಳ್ತಾನೆ. ಭೂಮಿಕಾಳಿಗೆ ಏನು ಹೇಳಬೇಕಂತ ತಿಳಿಯಲಿಲ್ಲ. ಯಾಕಂದರೆ ಅಗ್ನಿ ಹೇಳಿದ ವಿಷಯಗಳು ಸತ್ಯವೇ, ಆದರೆ ಆ ಪ್ರಕ್ರಿಯೆಯಲ್ಲಿ ಅವಳಿಗೆ ಸತ್ಯಗಳು ತಿಳಿದು ಅವಳು ತನ್ನ ನಿರ್ಧಾರ ಬದಲಿಸಿದ್ಲು. ಆದರೆ ಆ ಬದಲಾದ ನಿರ್ಧಾರ ವರ್ಮನಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯೋದು. ಹಾಗಾಗಿ ಅವಳು ಅಂತಿಮವಾಗಿ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ. ಕೂಡಲೇ ಜಾಸ್ಪರ್ ಒಂದು ಮಾತನ್ನು ಆಡದೆ ಒಂದು ಕ್ಷಣವೂ ಅಲ್ಲಿರದೆ ಹೊರಟೋಗ್ತಾನೆ. ಅವನನ್ನು ತಡೆಯೋದಕ್ಕೆ ಭೂಮಿಕಾ ತುಂಬ ಪ್ರಯತ್ನಿಸ್ತಾಳೆ. ಅವನ ಹಿಂದೆ ಓಡ್ತಾಳೆ, ಆದರೆ ಪ್ರಯೋಜನ ಇಲ್ಲ. ಅವನ ಕಾರತ್ತಿ ಹೊರಟು ಹೋಗ್ತಾನೆ. ಭೂಮಿಕಾ ಮನೆಯ ಬಾಗಿಲತ್ರ ಕುಸಿದು ಬಿದ್ದು ಅಳುತ್ತಿರ್ತಾಳೆ. ಇದೆಲ್ಲವನ್ನು ಕಣ್ಣಾರೆ ನೋಡಿದ ಅಗ್ನಿ ಅವಳ ಹಿಂದೆ ಬಂದು ಕೂತು ಅಳುತ್ತಿರೋ ಅವಳ ಹತ್ರ ಬರ್ತಾನೆ. ಎಷ್ಟು ಧೈರ್ಯ ನಿನಗೆ, ಅವ್ರ ಜೊತೆ ಸೇರಿ ನನ್ನ ಜೊತೆ ಶಾರೀರಿಕವಾಗಿ ಒಂದಾಗದಂತೆ ಮಾಡಿ ಇವನ ಜೊತೆ ಆಟ ಆಡ್ತಿದ್ಯಾ ಅಂತ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಮೇಲೆತ್ತಾನೆ. ನಿಜಕ್ಕೂ ನಿನಗೇನು ಬೇಕು, ಯಾಕೆ ನನ್ನ ಹೀಗೆ ಹಿಂಸೆ ಮಾಡ್ತಿದ್ಯಾ, ಸುಖವಾಗಿರಬೇಕಾದ ನನ್ನನ್ನು ಇಲ್ಲಿ ಕರೆತಂದು ತಿಳಿಯದ ಚದುರಂಗದಲ್ಲಿ ಬೀಳಿಸಿದ್ಯಾ ಅಂತ ಭೂಮಿಕಾ ಅಳ್ತಾಳೆ. ಕೈ ಹಿಡಿದ ಅಗ್ನಿ ಅವಳನ್ನ ಹತ್ತಿರಕ್ಕೆ ಎಳೆದು, ಎಲ್ಲ ತಿಳ್ಕೊಂಡಿದ್ಯಾ, ಇನ್ನು ಏನು ಬೇಕು ಅಂತ ಕೇಳ್ತಿದ್ಯಾ, ನಿನ್ನೆ ರಾತ್ರಿ ನಮ್ಮಿಬ್ಬರ ಮಧ್ಯೆ ನಡಿಬೇಕಾಗಿದ್ದನ್ನು ನೋಡು, ಅದೇ ನನಗೆ ಬೇಕು. ನೀನು ನನ್ನ ಜೀವನವಿಡಬೇಕು, ಅರ್ಥ ಆಗ್ತಿದ್ಯಾ, ನಿನ್ನ ಅವಶ್ಯಕತೆ ನಂಗೆ ಸಾಕಷ್ಟಿದೆ. ಅದಕ್ಕಾಗಿ ನಿನಗಾಗಿ ಇಂಡಿಯಾಗೆ ಬಂದು 2 ವರ್ಷ ನನ್ನ ಲೈಫ್ ವೇಸ್ಟ್ ಮಾಡಿಕೊಂಡು ನಿನ್ನ ದೃಷ್ಟಿ ನನ್ನ ಮೇಲೆ ಬೀಳುವಂತೆ ಮಾಡಿ ಇಲ್ಲಿ ಕರೆತಂದೆ. ಇಲ್ಲಿ ಸರಿಯಾದ ಸಮಯಕ್ಕೆ ಕಾಯ್ದ ಇದುವರೆಗೆ ಇದ್ದರೆ ಈಗ ನೀನು ನನ್ನ ಮುಂದೆ ನಾಟಕ ಆಡ್ತೀಯಾ. ಖಂಡಿತ ನಿನಗೆ ತಕ್ಷಾಸ್ತಿ ಮಾಡಿದ್ರೆ ನನ್ನ ಹೆಸರು ಅಗ್ನಿನೇ ಅಲ್ಲ ಅಂತ ಅವಳ ಕೈ ಹಿಡಿದು ಆವೇಶದಿಂದ ಅವಳು ಎಳಕ್ಕೊಂಡು ಹೋಗ್ತಾನೆ. ಆವೇಗಕ್ಕೆ ಅವಳ ಡ್ರೆಸ್ ಒಳಗಿದ್ದು ತಾಳಿ ಒಮ್ಮೆಲೆ ಹೊರಗೆ ಬೀಳುತ್ತೆ. ಅಗ್ನಿಯ ಕಣ್ಣ ತಾಳಿ ಮೇಲೆ ಬೀಳುತ್ತೆ. ಕೂಡಲೇ ಒಂದು ಕೈಯಿಂದ ತಾಳಿಯನ್ನು ಹಿಡಿದು, ಇದು ಯಾವಾಗ ನಡೀತು, ಮರ್ಯಾದೆಯಿಂದ ಹೇಳು, ನಿಮ್ಮೆಂಬರ ಮಧ್ಯೆ ಈ ರಾತ್ರಿ ಏನು ನಡೀತು ಅಂತ ತುಂಬ ಆವೇಶದಿಂದ ಕೆಂಪು ಕಣ್ಣುಗಳಿಂದ ಕೇಳ್ತಾನೆ. ಭೂಮಿಕಾ ಏನೂ ಮಾತಾಡಲ್ಲ. ಆ ತಾಳಿಯನ್ನು ಅಗ್ನಿ ಕೈಯಿಂದ ಕಿತ್ಕೊಳ್ಳೋದಕ್ಕೆ ನೋಡ್ತಾಳೆ. ಮರ್ಯಾದೆಯಿಂದ ಹೇಳ್ತೀಯಾ ಅಥವಾ ನನ್ನ ಕೋಪಕ್ಕೆ ಬಲಿ ಆಗ್ತೀಯಾ ಅಂತ ಗಟ್ಟಿಯಾಗಿ ಕೇಳ್ತಾನೆ. ಆದರೂ ಭೂಮಿಕಾ, ನೀನು ಅಂದ್ಕೊಂಡಂತೆ ಏನು ನಡೆದಿಲ್ಲ, ಪ್ಲೀಸ್ ಬಿಟ್ಬಿಡು ಅಂತ ಬೇಡ್ಕೊಳ್ತಾಳೆ. ಆದರೆ ಬಿಟ್ಟುಬಿಟ್ರೆ ಅವನ ಅಗ್ನಿ ಯಾಕೆ ಆಗ್ತಿದ್ದ. ಅದಕ್ಕೆ ಆವೇಶದಲ್ಲಿ ಅವಳು ಕೊರಳಿದ್ದ ತಾಳಿಯನ್ನು ಗಟ್ಟಿಯಾಗಿ ಎಳೆದು ಕಿತ್ತು ಎಸಿತಾನೆ. ಭೂಮಿಕಾ ಬೇಡ ಅಂತ ಕಿರ್ಸ್ಲೇ ಇರ್ತಾಳೆ. ಆದರೆ ತನ್ನ ಕಣ್ಣೆದುರೇ ಜಾಸ್ಪರ್ ಕಟ್ಟಿದ್ದ ತಾಳಿಯನ್ನು ಕಿತ್ತು ಎಸೆದನ್ನು ನೋಡಿ ಅವಳಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತೆ. ಕೂಡಲೇ ಅಗ್ನಿ ಕೆನ್ನೆಗೆ ಒಂದು ಜೋರಾಗಿ ಏಟು ನೀಡ್ತಾಳೆ. ಇದುವರೆಗೆ ಏನು ಮಾಡಿದ್ರೂ ಸುಮ್ಮನಿದ್ದೆ ಅಂತ ಎಷ್ಟಕ್ಕಾದರೂ ಇಳಿತೀಯಾ, ಒಂದು ತಾಳಿಗಿರೋ ಬೆಲೆ ನಿನಗೆ ಗೊತ್ತಾ, ಆಗ ಹೇಗೆ ನನ್ನ ತಾಳಿ ಕಿತ್ತಿಸ್ತೆ ಅಂತ ಕೋಪದಿಂದ ಅರಿಸ್ತಾಳೆ. ನಿಜಕ್ಕೂ ನನ್ನ ಇಷ್ಟವನ್ನು ತಡೆಯೋದಕ್ಕೆ ನೀನು ಯಾರು ಅಂತ ಗಟ್ಟಿಯಾಗಿ ಕೇಳ್ತಾಳೆ. ಕೆನ್ನೆಗೆ ಹೊಡೆದಾಗ ತನ್ನ ಮುಖ ತಿರುಗಿಸಿ ಹಾಗೆ ಮೌನವಾಗಿದ್ದ ಅಗ್ನಿ ಮೆಲ್ಲನೆ ಭೂಮಿಕಾಳ ಕಡೆ ತಿರುಗ್ತಾನೆ. ಅವನ ಕಣ್ಣುಗಳು ಕೆಂಪಾಗಿವೆ. ಮೆಲ್ಲನೆ ಬಾಯಿ ತೆರೀತಾನೆ. ಅವನ ಹಲ್ಲುಗಳು ಉದ್ದಾಗ್ತಿದೆ. ಅವನ ಉಸಿರಾಟದ ವೇಗ ಹೆಚ್ಚುತ್ತಿದೆ. ಅವನ ಕೋಪ ಆಕಾಶಕ್ಕೆ ಮುಟ್ಟಿದೆ. ಅವನ ಕೈ ಉಗುರುಗಳು ಕೂಡ ಉದ್ದವಾಗಿ ಬೆಳೀತಿವೆ. ಇವನ್ನೆಲ್ಲ ನೋಡಿ ಹೆದರ್ತಾ ಭೂಮಿಕಾ ಒಂದೊಂದು ಹೆಜ್ಜೆ ಹಿಂದೆ ಇಡ್ತಾಳೆ. ಒಮ್ಮೆಲೆ ಅವನು ತನ್ನ ಬಲಗೈಯನ್ನು ಭೂಮಿಕಾಳ ಕುರಳ ಮೇಲಿಟ್ಟು ಗಟ್ಟಿಯಾಗಿ ಒತ್ತುತ್ತಾನೆ. ಅವಳಿಗೆ ಉಸಿರಾಡೋದಕ್ಕೂ ಆಗ್ತಿಲ್ಲ. ಅವನ ಕೈಯನ್ನು ಹಿಡಿದು ಬಿಡಿಸೋದಕ್ಕೆ ಒದ್ದಾಡ್ತಾಳೆ. ಉಸಿರು ಸಿಗದೆ ಮಾತು ಹೊರ ಬರದೆ ಒದ್ದಾಡ್ತಾಳೆ. ಅಗ್ನಿ ಕೋಪದಿಂದ ಅವಳ ಗಂಟಲು ಹಿಡಿದು ಮೇಲೆತ್ತಿ ಬಿಸಾಕ್ತಾನೆ. ಭೂಮಿಕಾಳ ಶರೀರ ಹೋಗಿ ಪಕ್ಕದಲ್ಲಿದ್ದ ಗೋಡೆಗೆ ಜೋರಾಗಿ ಅಪ್ಪಳಿಸಿ ಕೆಳಗೆ ಬೀಳುತ್ತೆ. ಅಗ್ನಿ ತಕ್ಷಣ ಅವಳ ಕಡೆ ನೋಡಿ ಆವೇಶದಿಂದ ಹೋಗ್ತಾನೆ. ಆದರೆ ಅವಳು ಯಾವುದೇ ಚಲನೆ ಇಲ್ಲದೆ ಬಿದ್ದಿರ್ತಾಳೆ. ಒಮ್ಮೆಲೆ ಅವಳನ್ನ ಹಾಗೆ ನೋಡಿದ ಅಗ್ನಿ ತನ್ನ ಕೋಪವನ್ನು ತಣ್ಣಗಾಗಿಸ್ಕೊಳ್ತಾನೆ. ಕೂಡಲೇ ಅವಳನ್ನ ಎಬ್ಬಿಸೋದಕ್ಕೆ ಪ್ರಯತ್ನಿಸ್ತಾನೆ. ಎಲ್ರಿಗಿಂತ ಹೆಚ್ಚಿನ ಶಕ್ತಿ ಪಡೆಯೋದಕ್ಕಿರೋ ಏಕೈಕ ಅಸ್ತ್ರ ಭೂಮಿಕಾ ಅಂಥವಳನ್ನ ಹೀಗೆ ಮಾಡಿದಕ್ಕೆ ಅಗ್ನಿಗೆ ತನ್ನ ಮೇಲೆ ಕೋಪ ಬರುತ್ತೆ. ಯಾಕೆ ನಾನು ಹೀಗೆ ಮಾಡಿದೆ ಅಂದ್ಕೊಳ್ತಾ ಕೂಡಲೇ ಅವಳನ್ನು ಎತ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಇನ್ನೊಂದು ಕಡೆ ಆವೇಶ, ಕೋಪ, ನೋವು ಎಲ್ಲವನ್ನ ಅನುಭವಿಸ್ತಾ ಜಾಸ್ಪರ ಮನೆಗೆ ಹೋಗ್ತಾನೆ. ಮನೆಯಲ್ಲಿದ್ದ ಪ್ರತಿ ವಸ್ತುವನ್ನು ಕಿತ್ತು ಎಸೆಯೋದಕ್ಕೆ ಶುರು ಮಾಡ್ತಾನೆ. ತನ್ನ ಕೋಪವನ್ನು ಹತೋಟಿಗೆ ತರಲಾಗದೆ ಹರಿಸ್ತಿರ್ತಾನೆ. ಅಲ್ಲಿ ಸಖಿ ಜಾಸ್ಪರ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಅವನಿಗಾಗ ಅವನ ರೂಮ್ನಲ್ಲಿ ಕಾಯ್ತಿರ್ತಾಳೆ. ಹೊರಗೆ ಶಬ್ದ ಕೇಳಿದ ತಕ್ಷಣ ಅವಳು ಹಾಲಿಗೆ ಬರ್ತಾಳೆ. ಹಾಲು ಪೂರ್ತಿ ಚಲ್ಲಾಪಿಲ್ಲಿ ಆಗಿರೋದನ್ನು ನೋಡಿ ಅವಳು ಜಾಸ್ಪರ್ನ ತಡೆಯೋದಕ್ಕೆ ಹೋಗ್ತಾಳೆ. ಆದರೆ ಜಾಸ್ಪರ್ನ ಆವೇಶವನ್ನು ಅವಳು ತಡೆಯೋದಕ್ಕಾಗ್ತಾ ಇಲ್ಲ. ನನ್ನ ತಡಿಬೇಡ ಸಖಿ ಅಂತ ಅರಿಸ್ತಾನೆ. ನಿಜಕ್ಕೂ ಯಾಕೆ ಹೀಗೆ ಮಾಡ್ತಿದ್ಯಾ, ಏನಾಯ್ತು ನಿನಗೆ ಅಂತ ಅವಳು ಕೂಡ ಕಿರಿಸ್ತಾಳೆ. ಕತೆ ಮುಂದುವರಿಯೋಕ್ಕೆ ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವೀಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.